ಮನುಷ್ಯರಿಗೆ ಅಂದ ಅಂದರೆ ಕೇಶರಾಶಿ. ಯಾರಿಗೆ ತಾನೇ ಕೂದಲಿನ ಬಗ್ಗೆ ಕಾಳಜಿ ಇರೋದಿಲ್ಲ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಡ್ಯಾಂಡ್ರಫ್, ಬಿಳಿ ಕೂದಲು ಹೀಗೆ ನಾನಾ ಸಮಸ್ಯೆಗಳಿಂದ ಬಳಲುವ ಅನೇಕ ಮಂದಿ ತಮ್ಮ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳಲು ಮಾರುಕಟ್ಟೆಯಲ್ಲಿ ಸಿಗುವ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಪ್ರಯೋಗಿಸಿ ಕೂದಲನ್ನು ಮತ್ತಷ್ಟು ಹಾಳು ಮಾಡಿಕೊಳ್ತಾರೆ. ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೆಯಲು ಈ 3 ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಮದ್ದು 1. ಎಲ್ಲರಿಗೂ ತಿಳಿದಿರುವಂತೆ ನೆಲ್ಲಿಕಾಯಿ. ಇದರಲ್ಲಿ ಸಾಕಷ್ಟು ಪ್ರಯೋಜನಕಾರಿ ಅಂಶಗಳು ಅಡಗಿದ್ದು ಕೂದಲಿನ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಮನೆಮದ್ದು ಎಂದೇ ಹೇಳ್ಬೋದು. ಕೂದಲು ದಟ್ಟವಾಗಿ ಬೆಳೆಯಲು ಕೊಬ್ಬರಿ ಎಣ್ಣೆಗೆ ಆಮ್ಲದ ಪುಡಿ ಅಥವಾ ನೆಲ್ಲಿಕಾಯಿ ಪುಡಿಯನ್ನು ಮಿಶ್ರಣ ಮಾಡಿ ಕೂದಲಿಗೆ ವಾರಕ್ಕೆ 2 ಬಾರಿ ಹಚ್ಚಿ ಒಳ್ಳೆಯ ಮಸಾಜ್ ಮಾಡಿದರೆ ಬುಡದಿಂದ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯುತ್ತದೆ. ಮನೆಮದ್ದು 2. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕೊಂಚ ಬಿಸಿ ಮಾಡಿ ತಣ್ಣಗಾದ ನಂತರ ವಾರಕ್ಕೆ 2 ಅಥವಾ 3 ಬಾರಿ ಸ್ನಾನ ಮಾಡುವ 2 ಗಂಟೆಯ ಮುನ್ನ ಹಚ್ಚಿ ತಲೆ ಸ್ನಾನ ಮಾಡಿದರೆ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತದೆ. ಮನೆಮದ್ದು 3. ಕೊಬ್ಬರಿ ಎಣ್ಣೆಗೆ ಕರಿಬೇವಿನ ಎಲೆಗಳು, 10 ಕಾಳು ಮೆಂತ್ಯೆ, ಬೇವಿನ ಎಲೆಗಳು ಇದಿಷ್ಟನ್ನು ಹಾಕಿ ಕೊಂಚ ಬಿಸಿ ಮಾಡಿ ವಾರಕ್ಕೆ 2 ಬಾರಿ ತಲೆ ಸ್ನಾನ ಮಾಡುವ 2 ಗಂಟೆಯ ಮುಂಚೆ ಹಚ್ಚಿ ಲೈಟ್ ಮಸಾಜ್ ಮಾಡಿ ಸ್ನಾನ ಮಾಡಿ. ಈ ಮನೆಮದ್ದನ್ನು ತಿಂಗಳಿಗೆ ಆಗುವಷ್ಟು ತಯಾರು ಮಾಡಿ ಶೇಖರಿಸಬಹುದು. ಒಂದಷ್ಟು ತಿಳಿಯಿರಿ. ಸ್ನಾನ ಮಾಡುವ 1 ದಿನ ಅಥವಾ 2 ದಿನಗಳ ಮುಂಚೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಬಾರ್ದು. ಯಾಕೆ ಅಂತಂದರೆ ನಾವು ಹೊರ ಹೋದಾಗ ಧೂಳುಗಳು ಎಣ್ಣೆ ಹಚ್ಚಿದ ಕಾರಣ ತಲೆಗೆ ಅಂಟಿಕೊಳ್ಳುವುದರಿಂದ ಕೂದಲು ಮತ್ತಷ್ಟು ಹಾನಿಯಾಗುವ ಸಂಭವವಿರುತ್ತದೆ. ಆದ್ದರಿಂದ ತಲೆ ಸ್ನಾನ ಮಾಡುವ 2 ಗಂಟೆಯ ಮುಂಚೆ ಹಚ್ಚಿದರೆ ಒಳ್ಳೆಯದು. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.